ಓಂ ಮಹಾಲಕ್ಷ್ಮೀ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಕಂಡಿರ್ತೀವಿ. ಅದರಲ್ಲೂ ಸಹ ಈ ಮಳೆಗಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿರ್ಬೋದು, ಕಚೇರಿಯಲ್ಲಿರ್ಬೋದು, ಕೆಲವು ಕಡೆ ನಾವು ಗಮನಿಸ್ತಾನೆ ಇರ್ತೀವಿ, ಶತಪದಿ ಅಂತ ಕರಿತೀವಿ. ಹಾಗಂದಾಗ ಏನಿದು ಅಂತಕ್ಕಂಥದ್ದು ಎಲ್ರಿಗೂ ಭಾವನೆ. ಅದನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ಜರ್ರಿ ಅಂತ ಕರೀತಕ್ಕಂಥದ್ದು. ಹಾಗೆ ಲಕ್ಷ್ಮೀ ಚೇಳು ಅಂತ, ಅದನ್ನು ಲಕ್ಷ್ಮೀ ಚೇಳು ಅಂತಾರೆ, ಜರ್ರಿ ಅಂತಾರೆ, ಶತಪದಿ ಅಂತಾರೆ. ಜರಿ ಅಂತ ಏನು ಕರಿತೀವಿ, 100 ಕಾಲು ಇರ್ತಕ್ಕಂಥದ್ದನ್ನು, ಅಂದರೆ ಶತಪದಿ ಇರ್ತಕ್ಕಂಥ ಆ ಒಂದು ವಿಶೇಷವಾದ ಹುಳ ನಮ್ಮ ಮನೆಗಳಲ್ಲಿ ಕಾಣಿಸ್ಕೊಂಡಾಗ ಅದರ ವಿಶೇಷ ಏನು, ಅದರಿಂದ ಏನು ಶುಭ ಆಗುತ್ತೆ. ಯಾಕೆಂದರೆ ಈಗ ನಾವು ಹಲ್ಲಿ ಇರ್ಬೋದು, ಮನೆಯಲ್ಲಿ ಹಲ್ಲಿ ಲೊಚ್ಚಗುಡ್ತಕ್ಕಂಥದ್ದು, ಹಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಹಾವು ಆಗ್ಬೋದು, ಇದೆಲ್ಲಕ್ಕೂ ಕೂಡ ಅದರದ್ದೇ ಆದ ಕೆಲವೊಂದು ಶಕುನಗಳಿರುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಜರ್ರಿಯಿಂದ ಮನೆಯಲ್ಲಿ ಶುಭಾನ ಅಶುಭಾನ, ಅದನ್ನು ಸಾಯಿಸಬೇಕಾ ಹಾಗೆ ಬಿಡಬೇಕಾ ಅಂತಕ್ಕಂಥದ್ದನ್ನೆಲ್ಲವೂ ಕೂಡ ನಮಗೆ ಅನುಮಾನಗಳಿರುತ್ತೆ. ಅದ್ರ ಜೊತೆಗೆ ಏನೋ ಆಗಿಬಿಡುತ್ತೆ ಅಂತಕ್ಕಂತಹ ಅನುಮಾನ ಕೂಡ ಇರುತ್ತೆ. ಇಲ್ಲಿ ಲಕ್ಷ್ಮೀ ಚೇಳು ಅಂತೂ ಕೂಡ ನಾವು ಅದನ್ನು ಕರಿತೀವಿ. ನಮ್ಮ ಆಡು ಭಾಷೆಯಲ್ಲೂ ಹೇಳ್ತೀವಿ, ಜರ್ರಿಯನ್ನು ಕಂಡರೆ ಜರ್ರಿ ಕಂಡವನಿಗೆ ಸಿರಿ ಬರುತ್ತೆ, ಜರ್ರಿಯಿಂದ ಸಿರಿ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನಮ್ಮ ಪೂರ್ವಿಕರು ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಈ ಒಂದು ಜರ್ರಿ ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಕಾಣಿಸುತ್ತೆ. ಆ ಕಾಣಿಸಿದಾಗ ಯಾವ ಕೋಣೆಯಲ್ಲಿ ಕಾಣಿಸುತ್ತೆ, ಯಾವ ದಿಕ್ಕಿನಲ್ಲಿ ಕಾಣಿಸುತ್ತೆ, ಯಾವ ಸಮಯದಲ್ಲಿ ಕಾಣಿಸುತ್ತೆ, ಯಾವ ವಾರ ಕಾಣಿಸುತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ಶಕುನ ಶಾಸ್ತ್ರದಲ್ಲೂ ಕೂಡ ಅದಕ್ಕೂ ಕೂಡ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಒಟ್ಟಾಗಿ ಪ್ರಪ್ರಥಮವಾಗಿ ಜರ್ರಿ ಕಾಣಿಸಿದಾಗ ಅದನ್ನು ಸಾಯಿಸಬಾರ್ದು, ಅದನ್ನು ನಾವು ಹಾಗೆ ತೊಗೊಂಡೋಗಿ ಆಚೆ ಕಡೆ ಬಿಡೋದು. ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಾವು ಮನೆಗಳಲ್ಲಿ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಜರಿ ಕಾಣಿಸಿದಾಗ ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ, ಅದನ್ನು ತೊಗೊಂಡೋಗಿ ಚರಂಡಿಗೆ ಎಸೆತೀವಿ. ಅದನ್ನು ಮಾಡಬೇಡಿ. ಅದರಿಂದ ನಮಗೆ ಎಲ್ಲೋ ಅದು ಜರಿ ಕಾಣಿಸೋದ್ರಿಂದ ಏನು ಅಂದರೆ ಸಿರಿ ಬರುತ್ತೆ, ಅದೃಷ್ಟ ಕೂಡಿ ಬರ್ತಾ ಇದೆ, ಎಲ್ಲೋ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಶುಭ ಸುದ್ದಿಗಳು ನಮಗೆ ಕೇಳಿಸೋಕ್ಕೆ ತಯಾರಿ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ಇರುತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೋಡೋಕ್ಕೆ ಹೋದಾಗ ಜರಿಯನ್ನು ಕಾಣೋದು ಅದೃಷ್ಟ ಅಂತೂ ಕೂಡ ಹೇಳುತ್ತೆ. ಆದರೆ ನಮಗೊಂದು ಮಾತು ಹೇಳ್ತೀವಿ, ಪ್ರತಿಯೊಬ್ಬರು ಹೇಳ್ತಾರೆ, ಅಯ್ಯೋ ಜರಿ ಏನಾದರೂ ಕಚ್ಚಿಬಿಟ್ರೆ ಚರ್ಮ ಎಲ್ಲ ಸ್ಕಿನ್ ಎಲ್ಲ ಇದಾಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಅಲರ್ಜಿಕ್ ಆಗಿಬಿಡುತ್ತೆ, ಅದರಿಂದ ತೊಂದರೆ. ಹೌದು, ಪ್ರತಿ ಪ್ರಾಣಿಯೂ ಅಷ್ಟೇ, ಪ್ರತಿ ಇರುವೆ ಕೂಡ ಅಷ್ಟೇ. ಇರುವೆಯನ್ನು ಕೂಡ ನಾವು ಅದನ್ನೆಲ್ಲೋ ಒಂದು ಇದು ಮಾಡೋಕ್ಕೆ ಹೋದಾಗ ಅದು ಕಚ್ಚಿದರೂ ಕೂಡ ನಮಗೆ ತೊಂದರೆ ಆಗೇ ಆಗುತ್ತೆ. ಹಾಗಾಗಿ ಜರಿ ಕಾಣಿಸಿದಾಗ ಅದನ್ನು ಆಚೆ ಬಿಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಜರಿ ರಾಹುವಿನ ಸಂಕೇತ. ಜರಿ ಸಾಯಿಸಿದ್ರೆ ನಮಗೆ ರಾಹುವಿನ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು, ಪ್ರಬಲ ಆಗ್ತಕ್ಕಂಥದ್ದು. ನಮ್ಮ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ರಾಹುಗೆ ಶಕ್ತಿ ಕೊಡ್ತೀವಿ ನಾವು. ರಾಹುಗೆ ಶಕ್ತಿ ಕೊಟ್ಟಾಗ ಆಕ್ಸಿಡೆಂಟ್ ಆಗುತ್ತೆ, ರಾಹುಗೆ ಶಕ್ತಿ ಕೊಟ್ಟಾಗ ಕೋಪ ಬರುತ್ತೆ, ರಾಹುಗೆ ಶಕ್ತಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಆವೇಶ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಕೊಲ್ಲಬಾರ್ದು ಅಂತ ಹೇಳುತ್ತೆ. ರಾಹುವಿನ ಪ್ರತೀಕ ಕೂಡ ಇರುತ್ತೆ. ಜೊತೆಗೆ ಜರಿಯನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಅಷ್ಟೇ ಮನೆಯಲ್ಲಿ ಅದನ್ನು ನಾವು ಜರಿ ಹಿಡಿದ್ಬಿಟ್ಟು ಆಚೆ ಬಿಡ್ರಪ್ಪ ಅಂದರೆ ಅದನ್ನು ಉಪಯೋಗಿಸೋದೆ ಪೊರಕೆಯನ್ನು ಜರಿ ಉಪಯೋಗಿಸಬೇಡಿ ಅಂತ ಕೂಡ ಹೇಳುತ್ತಾ. ಹಾಗಾಗಿ ಜರಿ ನೋಡಿದ ತಕ್ಷಣ ಟೆನ್ಷನ್ ಬೇಡ, ತೊಂದರೆ ಬೇಡ, ಶುಭ ಆಗುತ್ತೆ. ಪೂರ್ವಕ್ಕೆ ಕಾಣಿಸಿದ್ರೆ ಪೂರ್ವಿಕರ ಆಸ್ತಿಯ ಒಂದು ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಉತ್ತರಕ್ಕೆ ಕಾಣಿಸಿದ್ರೆ ಹಣಕಾಸಿನ ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ದಕ್ಷಿಣಕ್ಕೆ ಕಾಣಿಸಿದ್ರೆ ಅಪಮೃತ್ಯುವಿನಿಂದ ಪಾರಾಗ್ತಕ್ಕಂಥದ್ದು, ಪಶ್ಚಿಮಕ್ಕೆ ಕಾಣಿಸಿದ್ರೆ ಶತ್ರುಗಳಿಂದ ಮುಕ್ತರಾಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆಮೇಲೆ ಭಾನುವಾರ ಕಾಣಿಸಿದ್ದೆ ಆದರೆ ತುಂಬ ಅದೃಷ್ಟ ಕೂಡಿ ಬರುತ್ತೆ, ಸೋಮವಾರ ಕಾಣಿಸಿದ್ದೆ ಆದರೆ ಕಲಹಗಳಿಂದ ಮುಕ್ತರಾಗ್ತೀರಾ, ಮಂಗಳವಾರ ಕಾಣಿಸಿದ್ದೆ ಆದರೆ ವಾಹನ ಅಪಘಾತಗಳಿಂದ ಮುಕ್ತರಾಗ್ತೀರಾ, ಬುಧವಾರ ಕಾಣಿಸಿದ್ದೆ ಆದರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಗುರುವಾರ ಕಾಣಿಸಿದ್ದೆ ಆದರೆ ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಶುಭ ಆಗುತ್ತೆ, ಶುಕ್ರವಾರ ಕಾಣಿಸಿದ್ರೆ ಅದೃಷ್ಟ ಕೂಡಿ ಬಂದು ಭೂಮಿ ತಗೊಳ್ತೀರಾ, ಇನ್ನು ಶನಿವಾರ ಕಾಣಿಸಿದ್ದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ನಮ್ಮ ನಂಬಿಕೆಗಳು ಕೂಡ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.